ಮಿಸ್ಟರ್ ಬಿ ಪ್ರಸ್ತುತಪಡಿಸ್ತಾ ಇದ್ದಾರೆ ಕಥೆಗಾರ. ನಮಸ್ಕಾರ, ನನ್ನ ಹೆಸರು ರವಿ. ನಾನು ಹೇಳ ಹೊರಟಿರುವ ಈ ಘಟನೆ ನಡೆದು ಸುಮಾರು 3 ವರ್ಷಗಳಾಗಿವೆ. ಆದರೆ ಇಂದಿಗೂ ನೆನಪಿಸಿಕೊಂಡರೆ ಮೈ ಜುಮ್ ಎನ್ನುತ್ತದೆ. ಬಾಲ್ಯದಿಂದಲೂ ನನಗೆ ಅತೀಂದ್ರಿಯ ಶಕ್ತಿಗಳ ಅಥವಾ ಅಲೌಕಿಕ ಘಟನೆಗಳ ಅನುಭವ ಆಗಾಗ ಆಗುತ್ತಲೇ ಇತ್ತು. ಆದರೆ ದೆವ್ವದ ಮುಖವನ್ನು ನೇರವಾಗಿ ಕಂಡಿದ್ದು ಮಾತ್ರ ಇದೇ ಮೊದಲು. ಆಗ ನಾನು ವೈಜಾಗ್ನಲ್ಲಿದ್ದೆ. ಆಂಧ್ರ ಪ್ರದೇಶದ ಕಾಕಿನಾಡಿನಲ್ಲಿರುವ ನನ್ನ ಚಿಕ್ಕಪ್ಪನವರು ತಮ್ಮ ಮನೆಯನ್ನು ಬದಲಾಯಿಸುತ್ತಿದ್ದರು. ಶಿಫ್ಟಿಂಗ್ ಕೆಲಸದಲ್ಲಿ ಅವರಿಗೆ ಸಹಾಯ ಮಾಡಲು ನಾನು ಅಲ್ಲಿಗೆ ಹೋಗಿದ್ದೆ. ಹಳೆಯ ಮನೆಯನ್ನು ಖಾಲಿ ಮಾಡಲು ಇನ್ನು 3 ದಿನಗಳು ಬಾಕಿ ಇದ್ದವು. ಮೊದಲ ರಾತ್ರಿ ನಾನೊಬ್ಬನೇ ಒಂದು ಕೋಣೆಯಲ್ಲಿ ಮಲಗಿದ್ದೆ. ಆ ಕೋಣೆಯ ಕಿಟಕಿ ನೇರವಾಗಿ ರಸ್ತೆಗೆ ಮುಖ ಮಾಡಿತ್ತು. ರಾತ್ರಿ ಕಳೆದು ಬೆಳಗಿನ ಜಾವ ಸುಮಾರು 3 ಗಂಟೆ ಸಮಯವಿರಬಹುದು. ಗಾಢ ನಿದ್ರೆಯಲ್ಲಿದ್ದ ನನಗೆ ಇದ್ದಕ್ಕಿದ್ದಂತೆ ಎದೆಯ ಮೇಲೆ ವಿಪರೀತ ಭಾರವಾದ ಅನುಭವವಾಯಿತು. ಯಾರೋ ಬಂದು ನನ್ನ ಎದೆಯ ಮೇಲೆ ಕುಳಿತಂತೆ ಭಾಸವಾಯಿತು. ಕಣ್ಣು ಬಿಡಲು ಪ್ರಯತ್ನಿಸಿದೆ, ಆದರೆ ಕಣ್ಣ ರೆಪ್ಪೆಗಳು ಭಾರವಾಗಿ ಅಂಟಿಕೊಂಡಿದ್ದವು. ಕೈಕಾಲುಗಳನ್ನು ಅಲ್ಲಾಡಿಸಲು ನೋಡಿದೆ, ಆದರೆ ನನ್ನ ಇಡೀ ದೇಹ ಪಾರ್ಶ್ವವಾಯು ಹೊಡೆದಂತೆ ಚಲನೆ ಕಳೆದುಕೊಂಡಿತ್ತು. ಸಹಾಯಕ್ಕಾಗಿ ಕೂಗಿಕೊಳ್ಳಲು ಧ್ವನಿ ಹೊರಡಿಸಲು ಯತ್ನಿಸಿದೆ, ಆದರೆ ಗಂಟಲೊಡೆದರೂ ಧ್ವನಿ ಹೊರ ಬರುತ್ತಿರಲಿಲ್ಲ. ಕ್ಷಣಕಾಲದಲ್ಲೇ ನನಗೆ ಇದು ಸ್ಲೀಪ್ ಪ್ಯಾರಲಿಸಿಸ್, ಅಂದರೆ ನಿದ್ರಾ ಪಾರ್ಶ್ವವಾಯು ಇರಬಹುದೇ ಎಂದು ಅನಿಸಿತ್ತು. ನಾನು ಅದರ ಬಗ್ಗೆ ಓದಿದ್ದರಿಂದ ಮನಸ್ಸನ್ನು ಸಮಾಧಾನಪಡಿಸಿಕೊಳ್ಳಲು ಪ್ರಯತ್ನಿಸಿದೆ, ಆದರೆ ಆ ಭಾರ ಕುತ್ತಿಗೆ ಹಿಸುಕುವಂತಹ ಅನುಭವ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿತ್ತು. ಅಸಹಾಯಕನಾಗಿ ಮನಸ್ಸಿನಲ್ಲೇ ನನ್ನ ಇಷ್ಟ ದೈವದ ಹೆಸರನ್ನು ಜಪಿಸಲು ಶುರು ಮಾಡಿದೆ. ದೇವರ ನಾಮಸ್ಮರಣೆ ಮಾಡುತ್ತಿದ್ದಂತೆ ಎದೆಯ ಮೇಲಿನ ಆ ಭಾರ ನಿಧಾನವಾಗಿ ಕಡಿಮೆಯಾಯಿತು. ಕೈಗಳು ಮತ್ತೆ ಚಲಿಸಲು ಶುರುವಾದವು. ಧೈರ್ಯ ಮಾಡಿ ಕಣ್ಣು ತೆರೆದೆ, ಆದರೆ ನಾನು ಕಣ್ಣು ತೆರೆದಾಗ ಕಂಡ ಆ ದೃಶ್ಯ ಇಂದಿಗೂ ನನ್ನೆದೆಯಲ್ಲಿ ನಡುಕ ಹುಟ್ಟಿಸುತ್ತದೆ. ನನ್ನ ಕಣ್ಣೆದುರಿಗೆ ಬಿಳಿ ಬಣ್ಣ ಬಳಿದುಕೊಂಡ ವಿಕಾರವಾದ ಕೊಳಕು ಮುಖವೊಂದು ನನ್ನನ್ನೇ ತೀಕ್ಷ್ಣವಾಗಿ ದಿಟ್ಟಿಸುತ್ತಿತ್ತು. ನಾನು ಕಣ್ಣು ಬಿಟ್ಟ ತಕ್ಷಣ ಆ ಆಕೃತಿ ಮಿಂಚಿನ ವೇಗದಲ್ಲಿ ಚಲಿಸಿ ಗಾಳಿಯಲ್ಲಿ ಹೊಗೆಯಂತೆ ಕರಗುತ್ತಾ ಕಿಟಕಿಯ ಮೂಲಕ ಹೊರಗೆ ಮಾಯವಾಯಿತು. ನಾನು ತೀವ್ರ ಆಘಾತಕ್ಕೊಳಗಾಗಿದ್ದೆ. ಏನು ಮಾಡಬೇಕೆಂದೇ ತಿಳಿಯಲಿಲ್ಲ. ಭಯದಿಂದ ಆ ರಾತ್ರಿ ಯಾರಿಗೂ ಈ ವಿಷಯ ಹೇಳಲಿಲ್ಲ. ವಿಚಿತ್ರವೆಂದರೆ 2ನೇ ದಿನವೂ ಸರಿಯಾಗಿ ಅದೇ ಸಮಯಕ್ಕೆ ಅದೇ ಘಟನೆ ಮರುಕಳಿಸಿತು. ಈ ಬಾರಿ ನಾನು ಖಚಿತಪಡಿಸಿಕೊಂಡೆ, ಇದು ನನ್ನ ಭ್ರಮೆಯಲ್ಲ, ಇದು ನನ್ನ ಕನಸಲ್ಲ, ಮತ್ತು ಖಂಡಿತವಾಗಿಯೂ ನಿದ್ರಾ ಪಾರ್ಶ್ವವಾಯು ಅಲ್ಲ. ಮನುಷ್ಯನ ಆಕೃತಿಯೊಂದು ಹೊಗೆಯಾಗಿ ಮಾರ್ಪಟ್ಟು ಕಣ್ಮರೆಯಾಗುವುದು ಸಾಧ್ಯವೇ? ಇದು ಖಚಿತವಾಗಿಯೂ ಅಸಹಜ ಮತ್ತು ನನಗೆ ತಿಳಿದಿರುವ ತರ್ಕಕ್ಕೆ ಮೀರಿದ ಸಂಗತಿಯಾಗಿತ್ತು. ಆ ಘಟನೆಯ ನಂತರ ನಾನು ಮತ್ತೆ ಆ ಕೋಣೆಯಲ್ಲಿ ಮಲಗುವ ಧೈರ್ಯ ಮಾಡಲಿಲ್ಲ. ಚಿಕ್ಕಪ್ಪನ ಮನೆ ಶಿಫ್ಟ್ ಆದ ಕೂಡಲೇ ನಾನು ವೈಜಾಗ್ನಲ್ಲಿರುವ ನನ್ನ ಮನೆಗೆ ಮರಳಿದೆ. ಒಂದು ದಿನ ನನ್ನ ಮನೆಯಲ್ಲಿ ರಾತ್ರಿ ಸಮಯ ಕೆಲಸವಿದ್ದ ಕಾರಣ ಅಪ್ಪ ಅಮ್ಮ ಇರಲಿಲ್ಲ. ಆ ರಾತ್ರಿ ನಾನು ನನ್ನ ಕೋಣೆಯಲ್ಲಿ ಒಬ್ಬಂಟಿಯಾಗಿ ಮಲಗಿದ್ದೆ. ನಿದ್ರೆಯಲ್ಲಿ ಯಾವುದೋ ಭಯಾನಕ ವಸ್ತು ನನ್ನನ್ನು ಬೇಟೆಯಾಡುತ್ತಿರುವಂತೆ, ನಾನು ಪ್ರಾಣ ಭಯದಿಂದ ಓಡುತ್ತಿರುವಂತೆ ಕೆಟ್ಟ ಕನಸವಿತ್ತು. ಬೆದರಿ ಎಚ್ಚರಗೊಂಡು ಕಣ್ಣು ಬಿಟ್ಟೆ. ನನ್ನ ಮಂಚದ ಪಕ್ಕದಲ್ಲಿ ಕಪ್ಪಾದ ನೆರಳಿನ ಆಕೃತಿಯೊಂದು ನಿಂತಿರುವಂತೆ ಕಂಡಿತು. ನಾನು ಎವೆಯಿಕ್ಕದೆ ಅದನ್ನೇ ನೋಡುತ್ತಿದ್ದೆ. ಅದು ಗಾಳಿಯಲ್ಲಿ ಕರಗಿ ಮಾಯವಾಯಿತು. ನನಗೆ ಸಂಶಯ ಬಲವಾಯಿತು. ಕಾಕಿನಾಡದ ಚಿಕ್ಕಪ್ಪನ ಮನೆಯಲ್ಲಿದ್ದ ಆ ದೆವ್ವ ನನ್ನನ್ನು ಹಿಂಬಾಲಿಸಿಕೊಂಡು ನನ್ನ ಮನೆಗೂ ಬಂದಿದೆಯೇ? ಮನಸ್ಸು ವಿಪರೀತ ಗೊಂದಲ ಮತ್ತು ಭಯಕ್ಕೆ ಒಳಗಾಯಿತು. ಮಾರನೇ ದಿನ ಬೆಳಿಗ್ಗೆ ಎದ್ದ ಕೂಡಲೇ ನಾನು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿದೆ. ದೇವರ ದಯೆಯೋ ಏನೋ, ಆ ದೇವಸ್ಥಾನದ ಭೇಟಿಯ ನಂತರ ಅಂತಹ ಯಾವುದೇ ಘಟನೆ ನನಗೆ ಮತ್ತೆ ಎದುರಾಗಲಿಲ್ಲ. ಆದರೆ ಆ 3 ದಿನಗಳ ಅನುಭವ ನನ್ನ ಜೀವನದ ಅತ್ಯಂತ ಭಯಾನಕ ಅಧ್ಯಾಯವಾಗಿ ಉಳಿದು ಬಿಟ್ಟಿದೆ.